ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಮೋನಿಕಾ. ಸೊ, ನಾನು ಇವತ್ತು ಮೆಡಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಂಗ್ಲಿಷಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ, ಕನ್ನಡದಲ್ಲಿ ನಾನು ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ದೀನಿ. ಸೊ, ಎಷ್ಟೋ ಜನಕ್ಕೆ ಮೆಡಿಟೇಷನ್ ಮಾಡಕ್ ಆಗ್ತಿರಲ್ಲ, ಕಾನ್ಸಂಟ್ರೇಷನ್ ಫೋಕಸ್ ಇರಲ್ಲ. ಆಮೇಲೆ ಮೆಡಿಟೇಷನ್ ಕುತ್ಕೊಂಡಾಗ್ಲೂ ಕೈ ಕಾಲು ಅಳ್ಳಾಡುತ್ತೆ, ಕಾಲ್ ಕೆತ್ತಂಗ್ ಆಗುತ್ತೆ, ಕರೆಕ್ಟಾಗಿ ಕುತ್ಕೊಳಕ್ಕಾಗಲ್ಲ, ಬಾಡಿ ಮೂವ್ ಆಗ್ತಾ ಇರುತ್ತೆ, ಒಬ್ಬರಿಗೆ ಸೈಡಲ್ಲಿ ಆಗ್ತಾ ಇರುತ್ತೆ. ಸೊ ಸೈಡಲ್ಲಿ ಒಬ್ಬೊಬ್ರು ಹೀಗೀಗ ಆದಾಗ ಎನರ್ಜಿ ಯೂನಿವರ್ಸ್ ಇಂದ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಶೇಕ್ ಆಗ್ತಾ ಇರ್ತೀರಾ. ಸೊ ಅದರಿಂದ ಏನು ಭಯ ಪಡುವಂಥದ್ದಿಲ್ಲ. ಹಾಗೆ ಯಾಕೆ ನಾವು ಸ್ಟ್ರೇಟ್ ಆಗಿ ಕುತ್ಕೊಳಕ್ಕಾಗಲ್ಲ ಅಂತ, ಯಾಕಂದ್ರೆ ನಮ್ ಕಾನ್ಸಂಟ್ರೇಷನ್ ನಮ್ ಬಾಡಿ ಮೇಲೆ ಅಷ್ಟೇ ಇರಲ್ಲ, ನಾವು ಅಷ್ಟು ಫೋಕಸ್ ಮಾಡ್ತಾ ಇರಲ್ಲ, ನಮ್ ಅಟೆನ್ಷನ್ ನಮ್ ಬಾಡಿ ಮೇಲೆ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲದನ್ನು ಒಂದು ಸಮವಾಗಿ ತಂದು ಕಾನ್ಸಂಟ್ರೇಟ್ ಮಾಡಿದಾಗ ಮಾತ್ರ ಅದಕ್ಕೆ ಬಾಡಿ ಟೈಮ್ ಕೊಡ್ಬೇಕು, ಮೈಂಡ್ ಟೈಮ್ ಕೊಡ್ಬೇಕು, ಆಗ ಮಾತ್ರ ಮೆಡಿಟೇಷನ್ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಪರವಾಗಿಲ್ಲ, ಒಬ್ಬೊಬ್ರು ಹೇಳ್ತಾರೆ ನಂಗೆ ಮೆಡಿಟೇಷನ್ ಕುತ್ಕೊಳಕ್ ಆಗಲ್ಲ, ನನ್ ಬಾಡಿ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಇದ್ಕೊಳ್ತಾ ಇರ್ತೀನಿ, ಕಣ್ ಬಿಡ್ಬೇಕು ಅನ್ಸುತ್ತೆ ಅಂತ. ಕುತ್ಕೊಳ್ಳಿ, ಸಪ್ಪಂಗಾಲ ಹಾಕೊಂಡು ಕುತ್ಕೊಳ್ಳಿ, ಕಣ್ ಮುಚ್ಕೊಳ್ಳಿ. ಕಣ್ ಮುಚ್ಕೊಂಡಾಗ ಈ ಪಾಯಿಂಟ್ ಫೋಕಸ್ ಮಾಡಿದಾಗ ಏನೋ ಟಿವಿಯಲ್ಲೆಲ್ಲ ನೆಟ್ವರ್ಕ್ ಇದ್ದಾಗ ಬರುತ್ತಲ್ಲ, ಆ ತರ ಬ್ಲಾಕ್ ಆಗಿ ಬರುತ್ತೆ. ಆಮೇಲೆ ಲೈಟ್ ಪಾಸ್ ಆದಂಗಾಗುತ್ತೆ, ವೈಟ್ ಲೈಟ್, ಗೋಲ್ಡನ್ ಲೈಟ್, ಯಾವ್ದು ಲೈಟ್ ರೆಡ್ ಲೈಟ್ ಕಾಣಿಸುತ್ತೆ. ಫುಲ್ ಫೋಕಸ್ ಮಾಡಿ ಆಮೇಲೆ ಬಾಡಿ ಮೂವ್ಮೆಂಟ್ಸ್ ಆಗುತ್ತೆ, ಈ ತರ ಅನ್ಬೇಕನ್ಸುತ್ತೆ, ಅಥವಾ ಕಾಲ್ ಕೆರ್ತ ಆಗ್ತಾ ಇರುತ್ತೆ, ಕಿವಿ ಒಂಥರ ಕುಯ್ ಅಂತ ಇರುತ್ತೆ. ಏನೇ ಆದ್ರೂ ಪರವಾಗಿಲ್ಲ, ಕುತ್ಕೊಳ್ಳಿ, 10 ಸೆಕೆಂಡ್ಸ್ ಆದ್ರೂ ಕುತ್ಕೊಳ್ಳಿ. ನೆಕ್ಸ್ಟ್ ಟೈಮ್ 20 ಸೆಕೆಂಡ್ಸ್ ಮಾಡಿ, ಆಮೇಲೆ 30 ಸೆಕೆಂಡ್ಸ್ ಮಾಡಿ. ಸೆಕೆಂಡ್ಸ್ ಇಂದ ಸ್ಟಾರ್ಟ್ ಮಾಡಿ ಒಂದೇ ಸತಿ 10 ನಿಮಿಷ ಮಾಡ್ತೀನಿ, 1 ಅವರ್ ಮಾಡ್ತೀನಿ, ಅದು ಸಾಧ್ಯ ಇಲ್ಲ. ಅಂಡ್ ಆಲ್ಸೋ ಕುತ್ಕೊಂಡಾಗ ಕಾನ್ಸಂಟ್ರೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಬಾಡಿಯಲ್ಲಿ ಪೇನ್ ಕಾಣಿಸ್ಕೊಳುತ್ತೆ, ಹೊಟ್ಟೆಯಲ್ಲಿ ಕಾಣಿಸ್ಕೊಳುತ್ತೆ, ಇಲ್ಲ ಕತ್ತು, ಕೈ, ಮೊಣಕಾಲು, ಅಥವಾ ನಿಮ್ಗೆ ಜೋಮ್ ಹಿಡ್ದಂಗ ಆಗುತ್ತೆ. ಪರವಾಗಿಲ್ಲ, ಅದಕ್ಕೆಲ್ಲ ಟೈಮ್ ಕೊಡಿ. ನಿಮ್ಗೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಬರುವಂತ ಥಾಟ್ಸ್ ಯಾವ್ದಾಗಿರ್ತಂದ್ರೆ, ನೀವು ಯಾರನ್ನಾದ್ರೂ ಉಪಮೆ ಮಾಡ್ಕೊಂಡಿದ್ರೆ ಆ ವ್ಯಕ್ತಿ ಬಂದು ಹೋಗ್ತಾ ಇರ್ತಾರೆ, ಅವ್ರು ಆಡಿರುವಂತ ಮಾತುಗಳು ಬರ್ತಾ ಇರುತ್ತೆ, ನಿಮ್ಗೆ ಏನೋ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ನಿಮ್ಮ ಉಸಿರಾಡೋದು ಜಾಸ್ತಿ ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ಹಣಕಾಸಿನ ಸಮಸ್ಯೆ ಇದ್ರೆ ಅದು ನೆನಪಾಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ನೆನಪಾಗುತ್ತೆ, ಅಥವಾ ನಿಮ್ ಫ್ರೆಂಡ್ ಯಾರಾದ್ರೂ ಮೋಸ ಮಾಡಿದ್ರೆ ಅದ್ ನೆನಪಾಗ್ತಾ ಇರುತ್ತೆ. ಸಾಕಷ್ಟು ಪ್ರಾಬ್ಲಮ್ಸ್ ನಿಮ್ ಒಳಗೆ ಬರ್ತಾ ಇರುತ್ತೆ. ಅಂದ್ರೆ ಕಾನ್ಫ್ಲಿಕ್ಟ್ ಅಂದ್ರೆ ನಿಮ್ ಒಳಗೇನೆ ಜಗಳ ಆಗ್ತಾ ಇರುತ್ತೆ. ನೀವೇನ್ ಮಾಡ್ತೀರಾ, ಅದ್ರ ಜೊತೆ ಜಗಳ ಆಡಕ್ ಸ್ಟಾರ್ಟ್ ಮಾಡ್ತೀರಾ ನಿಮ್ ಬ್ರೈನ್ ಜೊತೆ. ಇಲ್ಲ, ಬರ್ಬೇಡ, ಹೋಗು, ನಾನು ಮೆಡಿಟೇಷನ್ ಮಾಡ್ಬೇಕು, ನಾನು ಫುಲ್ ಆಗಿ ಮೆಡಿಟೇಷನ್ ಮಾಡ್ಬೇಕು. ಆ ರೀತಿ ಆಗೋದಿಲ್ಲ. ನೀವ್ ಅದನ್ನೆಲ್ಲ ಬಂದು ಹೋಗುತ್ತೆ, ಅದು ಪರವಾಗಿಲ್ಲ, ನೀವು ವೇಟ್ ಮಾಡಿದಾಗ ನೀವು ಎಲ್ಲಾನು ಬಂದು ಹೋಗೋದ್ರಿಂದ ನಿಮ್ ಮೆಡಿಟೇಷನ್ ಏನ್ ಹಾಳಾಗಲ್ಲ. ಇನ್ನು ನೀವು ಖುಷಿ ಬೀಳ್ಬೇಕು, ಯಾಕಂದ್ರೆ ಆ ಸಮಸ್ಯೆಗಳಿಗೆಲ್ಲ ಉತ್ತರ ಸಿಕ್ಕಿ ಅದು ಎಲ್ಲ ಆಚೆ ಹೋಗ್ತಾ ಇದೆ, ನಿಮ್ಗೆ ಆನ್ಸರ್ಸ್ ಸಿಗುತ್ತೆ ನಿಮ್ ಪ್ರಾಬ್ಲಮ್ಸ್ಗೆಲ್ಲ. ಸೊ ಥಾಟ್ಸ್ ಬಂದಾಗ ಬರೋದಕ್ ಬಿಡಿ, ಅದನ್ನ ರೆಸ್ಟ್ರೈನ್ ಮಾಡಕ್ ಹೋಗ್ಬೇಡಿ. ಸೊ ಈಗ ನೀವ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಾನು 2 ಟೆಕ್ನಿಕ್ ಹೇಳ್ಕೊಡ್ತೀನಿ. ಒಂದು 100 ಇಂದ 100 ವಾಪಸ್ ಎಣಿಸ್ಕೊಳ್ಳಿ, ಅಂದ್ರೆ ನಿಧಾನವಾಗಿ 100, 99, 98, 97, ಕನ್ನಡದಲ್ಲಾದ್ರೂ ಆಗ್ಲಿ ಇಂಗ್ಲಿಷಲ್ಲಾದ್ರೂ ಆಗ್ಲಿ 100, 99, 98, ನಿಧಾನವಾಗಿ ನಿಮ್ಮ ಬ್ರೀದಿಂಗ್ ಹೆಂಗ್ ಹೋಗ್ತಾ ಇರುತ್ತೆ ಆ ತರ ಕೌಂಟ್ ಮಾಡ್ಕೊಂಡ್ ಬನ್ನಿ, ನಿಮ್ ಬ್ರೀದಿಂಗ್ ತಕ್ಕ ಹಾಗೆ. ಅಂಡ್ ಆಲ್ಸೋ ಎರಡನೇದು ದೀಪ ಹಚ್ಕೊಳ್ಳಿ. ದೀಪ ಹಚ್ಕೊಂಡಾಗ ನೈಟ್ ಹೊತ್ತು ಮಾಡಿ, ಇದು ಎಫೆಕ್ಟಿವ್ ಆಗಿರುತ್ತೆ. ಆ ಬೆಳಕನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ನೋಡ್ತಾ ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ. ಆಗ ಆ ಬೆಳಕು ನಿಮ್ಮ ಈ ಪಾಯಿಂಟ್ ಅಲ್ಲಿ ಕಾಣಿಸುತ್ತೆ, ನಿಮ್ ಕಣ್ಣಲ್ಲಿ ಕಾಣಿಸುತ್ತೆ. ಆಗ ಜಾಸ್ತಿ ಗೋಲ್ಡನ್ ಲೈಟ್, ಆರೆಂಜ್ ಲೈಟ್ ಫ್ಲೋ ಆಗ್ತಾ ಇರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ
ಏನೋ ನಿಮ್ಗೆ ಆ ಎನರ್ಜಿ ಸಿಗ್ತಾ ಇದೆ ಅಂತ ಫೋಕಸ್ ಮಾಡ್ಕೊಳ್ಳಿ. ಆಗ ನಿಮ್ಮ ಮೆಡಿಟೇಷನ್ ಇನ್ನೂ ಇಂಪ್ರೂವ್ ಆಗುತ್ತೆ ಅಂಡ್ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ತರನೇ ಹೆಚ್ಚು ಹೆಚ್ಚು ವಿಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಸೈಕಾಲಜಿಕಲ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಹಿಪ್ನೋಥೆರಪಿ, ರೇಕಿ, ಹೀಲಿಂಗ್, ಸ್ಪಿರಿಚುವಲ್ ಹೀಲಿಂಗ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.